ತಮಿಳುನಾಡಿಗೆ ನೀರನ್ನ ಬಿಡುಗಡೆ ಮಾಡ್ತಾ ಇರುವುದನ್ನ ಖಂಡಿಸಿ ರೈತರು ಮತ್ತೆ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಕಬಿನಿಯಿಂದ ನೀರನ್ನ ಬಿಡುಗಡೆ ಮಾಡ್ತಾ ಇರುವುದನ್ನ ಖಂಡಿಸಿ ಹೋರಾಟವನ್ನ ನಡೆಸಲಾಗ್ತಾ ಇದೆ. ಮೈಸೂರಿನ ಮುಡಾ ಕಚೇರಿಗೆ ರೈತರು ಮುತ್ತಿಗೆಗೆ ಯತ್ನ ಮಾಡಿದ್ರು. ಮುಡಾ ಕಚೇರಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದಂತಹ ರೈತರನ್ನ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಪೊಲೀಸರು ಹಾಗೆ ರೈತರ ಮಧ್ಯೆ ಮಾತಿನ ಚಕಮಕಿ ನಡೆದು ಹೋಗಿದೆ. ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ನೀರು ಹರಿಸ್ತಿರೋದನ್ನ ಖಂಡಿಸಿ ಮೈಸೂರಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಸದ್ಯ ಈಗ ಬಸ್ ಅನ್ನ ತಡೆದು ಪ್ರತಿಭಟನೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮಾನವ ಸರಪಳಿಯನ್ನು ನಿರ್ಮಿಸಿ ಸರ್ಕಲ್ ನಲ್ಲಿ ಆಕ್ರೋಶವನ್ನು ಹೊರಹಾಕುವಂತ ಕೆಲಸಕ್ಕೆ ಮುಂದಾಗ್ತಿದ್ರು. ಈಗ ಬಸ್ ಗಳನ್ನ ತಡೆದು ಪ್ರತಿಭಟನೆ ಮಾಡ್ತಿದ್ದಾರೆ. ಮೈಸೂರಿನ ಸಯ್ಯಾಜಿರಾವ್ ರಸ್ತೆಯಿಂದ ಎಚ್.ಡಿ. ಕೋಟೆಗೆ ತೆರಳುವಂತಹ ಬಸ್ ಮಾರ್ಗವನ್ನು ತಡೆದು ಸದ್ಯ ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ತಮಿಳುನಾಡಿಗೆ ಪ್ರತಿನಿತ್ಯ 13,500ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತಿದೆ. ಇದ್ರ ನಡುವೆ ತಮಿಳುನಾಡಿಗೆ ಪ್ರತಿನಿತ್ಯ 1 TMC ನೀರನ್ನ ಬಿಡ್ತಿದ್ದಾರೆ. ಈಗಾಗಲೇ ಜಲಾಶಯ ಭರ್ತಿಯಾಗಿತ್ತು. ಆದ್ರೆ ಭರ್ತಿಯಾಗಿದ್ದಂತಹ ಜಲಾಶಯವನ್ನ ಈಗಾಗಲೇ ಖಾಲಿ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಖಾಲಿ ಮಾಡ್ತಿರುವುದನ್ನ ಖಂಡಿಸಿ ಸದ್ಯ ಈಗ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕಾಡಾ ಕಚೇರಿಗೆ ಮುತ್ತಿಗೆ ಹಾಕಲು ಬಂದಂತಹ ರೈತರನ್ನ ಪೊಲೀಸರು ತಡೆಯುವಂತ ಕೆಲಸಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ರಸ್ತೆಯಲ್ಲೇ ಉರುಳು ಸೇವೆಯನ್ನ ಮಾಡುವುದರ ಜೊತೆಗೆ ಮಲಗುವುದರ ಜೊತೆಗೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಿರ್ಬೋದು. ರಸ್ತೆಯಲ್ಲೇ ಮಲಗಿ ಈಗ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರಸ್ತೆಯಲ್ಲೇ ಉರುಳು ಸೇವೆಯನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ಮಹಿಳಾ ರೈತ ಸಂಘದ ಮುಖಂಡರುಗಳು ಸೇರಿದಂತೆ ಹಲವರು ಪ್ರತಿಭಟನೆ ಮಾಡ್ತಿದ್ದಾರೆ. ಮೈಸೂರಿನ ಕಾಡಾ ಕಚೇರಿ ಆವರಣ ಅಂದ್ರೆ ಕಾರ್ಪೊರೇಷನ್ ನ ಮುಂಭಾಗದಲ್ಲಿ ರೈತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗ್ತಿದ್ದಾರೆ. ತಮಿಳುನಾಡಿನ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕುವುದರ ಜೊತೆಗೆ ಪ್ರತಿನಿತ್ಯ ಕಬಿನಿಯಿಂದ 1 TMC ನೀರನ್ನ ಬಿಡುವಂತ ಕೆಲಸಕ್ಕೆ ಮುಂದಾದ್ರು. ಈಗಾಗಲೇ ಕಬಿನಿ ಜಲಾಶಯ ಭರ್ತಿಯಾಗಿತ್ತು. ಬಾಗಿನ ಅರ್ಪಣೆ ಮಾಡ್ಬೇಕಿತ್ತು. ಆದ್ರೆ ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಸರ್ಕಾರ ರೈತರ ಹಿತವನ್ನ ಕಾಯೋದನ್ನ ಬಿಟ್ಟು ರೈತರಿಗೆ ಮರಣ ಶಾಸನವನ್ನ ಬರೆದಿದೆ ಅಂತ ಹೇಳಿ ಅವರು ಆಕ್ರೋಶವನ್ನು ಬರೆದಿದ್ದಾರೆ. ಇನ್ನು ಪ್ರತಿಭಟನಾ ನಿರತರನ್ನ ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದೇನೆ. ಸರ್, ಯಾಕೆ ಸರ್ ಪ್ರತಿಭಟನೆ ಮಾಡಿದ್ರಿ? ಕಾವೇರಿ ಕಪಿಲ ನೀರು ತಮಿಳುನಾಡು ನಾಚಾಟೋದು ದುಡ್ಡು ಇಸ್ಕೊಂಡ್ಬಿಡ್ತಾವ್ರೆ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ಯಾರು ಹೇಳಿದ್ರು? ಕೇಂದ್ರ ಸರ್ಕಾರ, ಕರ್ನಾಟಕ ಸರ್ಕಾರ ಏನು ಇದ್ರ ಮೇಲೆ ಕ್ರಮ ತಗೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಒಳ್ಳಂಚೆ ಮಾತಾಡ್ಕರಿ ಒಳಗಡೆ ಮೀಸಲಾತಿ ಮೇಲೆ ದುಡ್ಡನ್ನು ತಗೋಬರ್ತಾವ್ರೆ. ಬೆಳಗಾನ ನೀರಿತ್ತವ್ರೆ. ಕಾವೇರಿ ಅಚ್ಚುಕಟ್ಟು ಬಜೆಟ್ ನೀರೇ ಇಲ್ಲ. ಕಾವೇರಿ ಕಟ್ಟೆ ತುಂಬ್ರು ಇಟ್ಲ ಕಪಿಲ ನೀರು ತುಂಬ್ರಿಲ್ಲ. ನಮ್ಮ ರೈತರುಗಳು ಬಾರಿ ಹಿಂಸೆ ಇದ್ದಾರೆ. ಕೇಳಕೋರೆ ಪೊಲೀಸ್ನವ್ರು ಬಿಟ್ಟು ದಂಧೆ ಮಾಡ್ತಾವ್ರೆ. ಇಲ್ಲಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳೆಲ್ಲ ದಂಧೆ ಮಾಡ್ತಾವ್ರೆ. ಇಲ್ಲಿ ಹೊಡಿದು ಬಡಿದು ರೈತರುಗಳು ಎಲ್ಕ ಇವರೆಲ್ಲ ಏನಾಗಲ್ಲ. ಸರ್ಕಾರದಲ್ಲಿ ಹೇಳೋರು ಕೇಳೋರು ಏನಿಲ್ಲ. ಈ ಸರ್ಕಾರ ತೊಲಗಬೇಕು. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಸುಮಾರು ಇತ್ತು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಪ್ರತಿದಿನ 1 TMC ನೀರು ಬಿಡ್ತಾವ್ರೆ. TMC ಬೆಳಗ್ಗೆ ನಡೆಸ್ತಾವ್ರೆ. ಬೆಳಗ್ಗೆ ದುಡ್ಡು ಹೋಯ್ತದ ಸೂಟ್ಕೇತು. ಇಷ್ಟು ಕಮಿಷನ್ ಮಾತಾಡ್ಕೊಂಡ್ಬಿಡೋರ ದುಡ್ಡ. ಸರ್ಕಾರಲ್ಲಿ ಅವ್ರು ಬಹುಮತ ಇಲ್ವಲ್ಲ. ಅದಕ್ಕೆ ಇಲ್ಲಿ ಕಾಂಗ್ರೆಸ್ನವರಲ್ಲಿ ಕೈ ಜೋಡಿಸ್ತಾರೆ. ಸರ್ಕಾರ ಬಿದ್ದೈತಲ್ಲ ಕೇಂದ್ರ ಕಾಂಗ್ರೆಸ್ ಸರ್ಕಾರ ಅನ್ಕದ. ಇಲ್ಲಿ ಈ ಕಡೆ ಇದು ಬೆಳಗಾನ ನೀರು ಎತ್ತವ್ರೆ. ಹೇಳೋರು ಇಲ್ಲ ಕೇಳೋರು ಇಲ್ಲ. ಇಲ್ಲಿ ಉಳಿದವ್ರೆ ರಾಜಕೀಯ ಹೋಗೋರೆ. ಕಣ್ಣ ಮಾಡಿ ಕಟ್ಟೆ ಕಟ್ತಾರೆ ಮಹಾರಾಜರು ಬಾಯಿ ಮುಚ್ಚೆ ಕೂತವ್ರೆ. ಮಹಾರಾಜ ಅಂತ ಕೈ ಮುಗಿಬೇಕು ನಾವು. ಅವ್ರು ಕಟ್ಸೋಗಿರ ಏನ್ ಮಾಡೋದು? ನಾವು ಕಟ್ಟೋದ್ ನಾವು ನೀರು ಕುಡಿತಾ ಇರೋದು. ರೈತರು ಭತ್ತ ಬೆಳೆಯೋದು, ಅಕ್ಕಿ ಬೆಳೆಯೋದು ಆಗ್ತಿರೋದು. ಮಹಾರಾಜರಿಗೂ ಹೇಳ್ತಾವೆ ಬರ್ಬೇಕು. ಮಹಾರಾಜರು ಕಟ್ಟಿರೋರು ಅವ್ರ ಕೊಡುಗೆ ಮಸ್ತಂಗದೆ. ಇಲ್ಲಿ ಯಾರು ಕೊಡುಗೆ ಯಾರ್ದು ಇಲ್ಲ. ಇಲ್ಲಿ ರಾಜಕೀಯದವ್ರದ್ದು ಏನು ಕೊಡುಗೆ ಇಲ್ಲ. ಇಲ್ಲಿ ಎಲ್ಲ ಬರ್ತಾರೆ, ದುಡ್ಡು ಮಾಡಕ್ ಹೋಯ್ತಾರೆ. ದಂಧೆ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಅವರು. ಇಲ್ಲಿ ಮಹಾರಾಜರಿಗೆ ಬೆಲೆ ಕೊಡ್ತಾ ಇಲ್ಲ. ಮಾರಾದ್ರು ಜಮೀನು ಸೈಟ್ಗಳನ್ನ ಇವರೇ ಉಟ್ಕೊತಾರೆ. ಕಾಂಗ್ರೆಸ್ ಸರ್ಕಾರನೇ ಮಾಡ್ತಿರೋದು ಜೋಳಿಯ. ಈ ಸರ್ಕಾರ ಹಿಂಗೆ ಮಾಡಿದ್ರೆ ಮುಂದೆ ಸಲಿಗೆ ಪಾಠ ಕಳ್ಸೇ ಕಳಿಸ್ತೀವಿ.
ಇದು ರೈತರ ಆಕ್ರೋಶದ ನುಡಿಗಳು. ರೈತರು ತಮ್ಮ ಕಟ್ಟೌಟದ ಆಕ್ರೋಶ ಪ್ರದರ್ಶನ ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಿದ್ರಿ. ಈವರೆಗೆ ರೈತರು ಮಾತಾಡ್ತಿದ್ದನ್ನ ಕೂಡ ಗಮನಿಸಿದ್ರಿ. ಸರ್ಕಾರದವರು ಎಲ್ಲರೂ ಕೂಡ ಹಣವನ್ನ ಇಸ್ಕೊಂಡು ಈ ರೀತಿಯಾಗಿ ಕೆಲಸವನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಸರ್ಕಾರ ದುಡ್ಡನ್ನ ಪಡೆದುಕೊಂಡು ಸದ್ಯಕ್ಕೆ ಈಗ ರೈತರಿಗೆ ಮರಣ ಶಾಸನವನ್ನು ಬರೆಯುವಂತ ಕೆಲಸಕ್ಕೆ ಮುಂದಾಗಿದೆ ಅನ್ನೋ ಮಾತನ್ನ ಹೇಳ್ತಾರೆ. ನಮ್ ಜೊತೆ ಮತ್ತೊಬ್ರು ರೈತರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಯಜಮಾನ್ರೆ, ಮಲಗಿ ನೀವು ಪ್ರತಿಭಟನೆ ಮಾಡ್ತೀರಿ, ಉರುಳು ಸೇವೆ ಎಲ್ಲ ಮಾಡ್ತಾ ಇದ್ದೀರಿ ರೋಡ್ ಅಲ್ಲಿ, ಯಾಕೆ? ನೀರಿಗೋಸ್ಕರ ಮಾಡ್ತಾ ಇದೀವಿ. ನಮಗೆ ರೈತರಿಗೆ ಕೊಡ್ಬೇಕಾದ್ರೆ ನೀರ್ನ ನೈಟ್ ಅಂಡ್ ನೈಟ್ ಎಲ್ಲ ತಮಿಳ್ನಾಡು ಗಡಿಸ್ತಿದ್ದಾರೆ. ಅದು ಅಲ್ಲಂತೆ ಗ್ರಾಮಗಳಲ್ಲಿ ಲಿಫ್ಟ್ ಇರಿಗೇಷನ್ಗಳವೆ, 100-120 ಲಿಫ್ಟ್ ಇರಿಗೇಷನ್ ಅವೆ. ಅದ್ರಲ್ಲಿ ಒಬ್ರು ಇಂಜಿನಿಯರ್ಗಳು ನಮ್ ರೈತರುಗಳು ಮಾತ್ರ ಕೇಳ್ತಾ ಇಲ್ಲ. ಕದ್ದಿ ನೀರು ಎಲ್ಲೆಲ್ಲ ಬೇಕಾದ್ರೆ ಎತ್ಕತಾವ್ರೆ. ಎಲ್ಲ ರಾಜಕೀಯದವ್ರ ಒತ್ತಡದಿಂದ ನೀರ್ಗಳ ನಮ್ ಕೊಂಡೇ ಕಬಿನಿ ಖಾಲಿ ಆಗ್ಬಿಡೈತಲ್ಲ ಈಗ. ಕಬಿನಿ ಒಂದೇ ಅಂತಲ್ಲ, ನಮ್ ಕನ್ನಮಾಡಿ ಕಟ್ಟೆಲ್ಲೂ ಅದೇ ರೀತಿ ಮಾಡ್ತಾ ಇದ್ದಾರೆ. ಕ್ಯಾರೆಸ್ ನೀರು ಅದೇ ರೀತಿ ಮಾಡ್ತಾವ್ರೆ. ನೈಟ್ ಆನ್ ನೈಟ್ ಅಲ್ಲಿ ಇರ್ತಾರೆ. ಏತ ನೀರಾವರಿಗಳು ಬೇಕಾದಷ್ಟವೆ. ಇಂಜಿನಿಯರ್ಗಳು ಅಡ್ಜಸ್ಟ್ ಮಾಡ್ಕೊಂಡು ನಮ್ಗೆ ನೀರು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇದು ರೈತರ ಆಕ್ರೋಶದ ನುಡಿ. ಪ್ರತಿಯೊಬ್ರು ಕೂಡ ಧಿಕ್ಕರದ ಘೋಷಣೆಗಳನ್ನು ಕೂಗ್ತಿದ್ದಾರೆ. ಇಡೀ ಸರ್ಕಲ್ ನನ್ನ ಬಂದ್ ಮಾಡಿ ಸದ್ಯ ಈಗ ಪ್ರತಿಭಟನೆ ನಡೆಸಿದ್ದಾರೆ. ರಸ್ತೆಯಲ್ಲಿ ಉರುಳು ಸೇವೆಯನ್ನು ಮಾಡುವ ಮೂಲಕ ಪ್ರತಿಭಟನೆಯನ್ನು ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾರು ಕೂಡ ರೈತರ ಹಿತವನ್ನು ಕಾಯ್ತಾ ಇಲ್ಲ. ಹಿತವನ್ನು ಕಾಯುವ ಬದಲು ಮರಣ ಶಾಸನವನ್ನು ಬರೀಲಿಕ್ಕೆ ಮುಂದಾಗಿದ್ದಾರೆ. ಪೊಲೀಸರು ನಾವು ಕಾಡಾ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಯತ್ನ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮನ್ನು ತಡೆಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತೇಳಿ ರೈತರ ಆಕ್ರೋಶವನ್ನು ಹೊರಹಾಕುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ರವಿ ಬಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.